ಊಟ ತಡಕ ಇರ್ಲಿ ಬಿಡಿ ಅಣ್ಣ. ಮ್ಯಾಲೆ ಹಾಕ್ಬೇಕು, ಮ್ಯಾಲೆ ಬರಬೇಡ, ಕೆಳಗೆ ಹಾಕ್ಕೊಡ್ತು, ಮ್ಯಾಲೆ ಹಾಕ್ಬೇಕು. ಹೌದಾ ಎಲ್ಲಿ ಬರೀ ಬೇರೆ ಹಾಕೋಣ ಇರ್ಲಿ ಬಿಡಿ. ಮ್ಯಾಲೆ ಹಾಕ್ಕೊಂಡು ಹಿಡ್ಕೊಳ್ಳ ಅಲ್ಲಿಗೆ ಎಲೆ ತಿರ್ಕೊ ಮಳೆ ಇವತ್ತು ಆಗುತ್ತಾನ. ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮ ರವೀಂದ್ರನ್ ವೀರಕಂಡಿಗ. ಸುಮಾರು ಒಂದು 5-6 ದಿನಗಳ ಹಿಂದೆ ಬನಶಂಕರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅನ್ಆಥರೈಸ್ಡ್ ಡೆಡ್ ಬಾಡಿ ಸಿಕ್ಕಿದೆ ಅಂತೇಳಿ ನಮಗೆ ಸುದ್ದಿ ಬಂತು ಪೊಲೀಸರಿಂದ. ಅದಕ್ಕೋಸ್ಕರ ಅದರ ಅಂತ್ಯ ಸಂಸ್ಕಾರನ ಮಾಡಲಿಕ್ಕೋಸ್ಕರ ಪೊಲೀಸ್ ಪ್ರೊಸೀಜರ್ ಮುಗಿಸಿ ನಮಗೆ ಇವತ್ತು ಹಸ್ತಾಂತರ ಮಾಡಿದ್ರು ಕೆಂಪೇಗೌಡ ಹಾಸ್ಪಿಟ್ಲಿಂದ. ಅಲ್ಲಿಂದ ನಮ್ಮ ಅಬೂಬೈ ಅವರು, ನಮ್ಮ ಗಣೇಶ್ ಸಿಂಹ ಅವರು, ನಮ್ಮ ರಾಜು ಸರ್ ಎಲ್ಲ ಸೇರಿಕೊಂಡು ಎಲ್ಲರ ಕೋಆಪ್ರೇಷನ್ ತೊಗೊಂಡು ಬಂದು ಇವತ್ತು ಬನಶಂಕರಿ ಸ್ಮಶಾನದಲ್ಲಿ ಅದರ ಅಂತ್ಯ ಸಂಸ್ಕಾರನ ಮಾಡ್ತಾಯಿದ್ದೀವಿ. ಇದೇ ರೀತಿ ಯಾವುದಾದ್ರೂ ಅನ್ಆಥರೈಸ್ಡ್ ಡೆಡ್ ಬಾಡೀಸ್ ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ. ಯಾರೂ ಅನಾಥರಲ್ಲ, ಭಗವಂತ ಎಲ್ಲರೂ ನೋಡ್ತಿರ್ತಾನೆ. ಸೊ ನಾವು ನಮ್ಮ ಕೈಲಾಗಿದ್ದಷ್ಟು ಸಂಪ್ರದಾಯನ ಪಾಲಿಸಿ ಸಂಪ್ರದಾಯಬದ್ಧವಾಗಿ ಮಣ್ಣನ್ನು ಮಾಡಿ ಅವ್ರಿಗೆ ಮುಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಕೊಡಿ ಕೊಡಿ 5 ಕೊಡಿ, ಫೋಟೋ ಸಾಕು, 5 ಕೊಡಿ, ಮಮ್ಟಿ ಕೊಡಿ. ಮುಖಕ್ಕೆ ಏನಾದ್ರು ಹಾಕೋದು ಬೇಡನಾ? ಬೇಡ ಬೇಡ, ತುಳಸಿ ಹಾಕ್ಬಿಡಿ. ಹೌದೌದು, ಅದು ಹಾಕ್ಬಿಡಿ ಮಣ್ಣು ಬಾಯಿ. ಅಟ್ಲೀಸ್ಟು ಬಾಳೆ ಎಲೆ ಏನಾದರೂ ಹಾಕ್ಬೋದಿತ್ತು, ಗೊತ್ತಿಲ್ಲ, ಇಲ್ವಲ್ಲ ಹಂಗಾಗಿ ಅದು ಹಾಕ್ಬಿಡಿ. ನಮಸ್ಕಾರ ಸದಾಶಿವ ಅವ್ರಿಗೆ. ನಿಮ್ಮಿಂದ ನಮಗೊಂದು ಸ್ವಲ್ಪ ಪುಣ್ಯ ಲಭಿಸ್ತು. ಈ ಒಂದು ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮುಗಿಸ್ತಾ ಇದ್ದೀನಿ. ಲೈವಲ್ಲಿ ಇದೆ ಎಷ್ಟೊತ್ತು